ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ರಾತ್ರಿ ಊಟ ಸೇವಿಸಿರುವಂತಹ ದರ್ಶನ್ 2 ಚಪಾತಿ ಪಲ್ಯ ಅನ್ನ ಸಾಂಬಾರ್ ಮಜ್ಜಿಗೆಯನ್ನ ದರ್ಶನ್ ಸವಿತಿದ್ದಾರೆ. ಜೈಲಿನ ನಿಯಮದಂತೆ 355 ಗ್ರಾಂ ಅನ್ನ, 650 ml ಸಾಂಬಾರ್, 205 ml ಮಜ್ಜಿಗೆಯನ್ನ ನೀಡಲಾಗಿದೆ. ಜೈಲಿನ ಮೆನು ಇರುತ್ತೆ, ಅದೇ ಪ್ರಕಾರವಾಗಿ ಇಂತಿಷ್ಟೇ ಪ್ರಮಾಣದಲ್ಲಿ ನೀಡಬೇಕಂತ ಇರುತ್ತೆ. ಬಳ್ಳಾರಿ ಸೆಂಟ್ರಲ್ ಜೈಲಿನ ಸಿಬ್ಬಂದಿ ನೀಡಿದ್ದಾರೆ. ಬೆಳಿಗ್ಗೆ ಮಧ್ಯಾಹ್ನ ಜೈಲಿನಲ್ಲಿ ಊಟವನ್ನ ನಟ ದರ್ಶನ್ ನಿರಾಕರಿಸಿದ್ರು. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ಶಿಫ್ಟ್ ಮಾಡಿರುವಂತಹ ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ಬೇಸರಗೊಂಡಿದ್ರು ಅಂತ ಕಾಣಿಸುತ್ತೆ. ಇದೇ ಒಂದು ಕಾರಣಕ್ಕಾಗಿ ಬೆಳಿಗ್ಗೆನೂ ಕೂಡ ಟಿಫನ್ ಮಾಡಿರಲಿಲ್ಲ, ಮಧ್ಯಾಹ್ನ ಊಟನೂ ಕೂಡ ಸೇವಿಸಿರಲಿಲ್ಲ. ಇದೀಗ ಜೈಲಿನ ನಿಗದಿತ ಸಮಯದಂತೆ ಸಂಜೆ 7 ಗಂಟೆಗೆ ಊಟವನ್ನ ಮಾಡಲಾಗಿದೆ. ಸಾಮಾನ್ಯ ಕೈದಿಯಂತೆ ಜೈಲೂಟವನ್ನ ತಿಂದಿರುವಂತಹ ಆರೋಪಿ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ರಾತ್ರಿ ಊಟವನ್ನ ಸೇವಿಸಿರುವಂತಹ ಮಾಹಿತಿ ಲಭ್ಯವಾಗಿದೆ. ಜೈಲಿನಲ್ಲೂ ಕೂಡ ಮೆನುವಿಗೂ ಕೂಡ ಇಂತಿಷ್ಟು ಪ್ರಮಾಣ ಅಂತ ಇರುತ್ತೆ. ಅದೇ ಪ್ರಮಾಣದಲ್ಲಿ ದರ್ಶನ್ಗೂ ಕೂಡ ಊಟವನ್ನು ನೀಡಲಾಗಿದೆ. ಇವರಿಗೇನು ಸ್ಪೆಷಲ್ ಟ್ರೀಟ್ಮೆಂಟ್ ಏನು ಕೊಡಲ್ಲ. ಜೈಲಿನ ಮೆನು ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿಯಾದಂತಹ ಊಟವನ್ನು ಪ್ರೊವೈಡ್ ಮಾಡ್ತಾರೆ. 2 ಚಪಾತಿ ಪಲ್ಯ ಅನ್ನ ಸಾಂಬಾರ್ ಮಜ್ಜಿಗೆಯನ್ನು ಸವಿದಿದ್ದಾರೆ. ಇನ್ನು ಜೈಲಿನಲ್ಲೂ ಕೂಡ ಕೆಲವೊಂದು ನಿಯಮಗಳಿದೆ. ಇಂತಿಷ್ಟು ಗ್ರಾಮ್ ಇರಬೇಕು, ಇಂತಿಷ್ಟು ml ಸಾಂಬಾರ್ ಕೊಡಬೇಕು, ಇದೆಲ್ಲವೂ ಕೂಡ ಇರುತ್ತೆ. ಅದೇ ರೀತಿಯಾದಂಥ ರೀತಿಯಲ್ಲಿ 355 ಗ್ರಾಂ ಅನ್ನವನ್ನು ನೀಡಲಾಗಿದೆ. 650 ml ಸಾಂಬಾರ್, 205 ml ಮಜ್ಜಿಗೆಯನ್ನು ಕೂಡ ನೀಡಿರುವಂಥದ್ದು. ಇದನ್ನ ದರ್ಶನ್ ಅವರು ಸವಿದಿದ್ದಾರೆ. ದರ್ಶನ್ಗೆ ಒಂದು ರೀತಿಯಲ್ಲಿ ಸಂಕಷ್ಟ ಎದುರಾಗಿರುವಂಥದ್ದು. ಪರಪ್ಪನ ಅಗ್ರಹಾರದಲ್ಲಿ ಆರಾಮಾಗಿ ಇದ್ರು, ಐಷಾರಾಮಿ ಜೀವನ ನಡೆಸ್ತಾ ಇದ್ರು. ಇದು ಹೊರಗಡೆ ಬಂದಿದ್ದೇ ತಡ. ತದನಂತರದಲ್ಲಿ ಅವರ ವಿರುದ್ಧವಾಗಿ ಪ್ರಕರಣಗಳು ಕೂಡ ದಾಖಲಾಯಿತು. ತದನಂತರದಲ್ಲಿ ಅವರನ್ನ ಶಿಫ್ಟ್ ಮಾಡಲಾಯಿತು. ಡಿ ಗ್ಯಾಂಗ್ ಸಂಪೂರ್ಣವಾಗಿ ಛಿದ್ರವಾಗಿ ಹೋಗಿದೆ ಈಗ.